1975 ಸರ್ಕಾರಿ ಉದ್ಯಾನವನಗಳ ರಕ್ಷಣಾ ಕಾಯ್ದೆಗೆ ಈಗ ಸರ್ಕಾರ ತಿದ್ದುಪಡಿಯನ್ನು ತಂದು ಸುಮಾರು 5% ಅಷ್ಟು ಸರ್ಕಾರಿ ಉದ್ಯಾನವನದ ಜಾಗವನ್ನ ಮಾರಾಟ ಮಾಡಲಿಕ್ಕೆ ಅಥವಾ ಗುತ್ತಿಗೆ ಆಧಾರದಲ್ಲಿ ಅಥವಾ ಉಡುಗೊರೆ ರೂಪದಲ್ಲಿ ಖಾಸಗಿಯವರಿಗೆ ನೀಡಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ನಾನು ಕೂಡ ಈಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ವಸ್ತುಸ್ಥಿತಿಯನ್ನ. ಮೈಸೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಏನು ರಾಜ ರಾಣಿ ಪಾರ್ಕ್ ನಲ್ಲಿ ಈಗ ನಾನಿದ್ದೀನಿ. ಈ ಒಂದು ಪಾರ್ಕ್ ಸುಮಾರು 5 ಎಕರೆ ಅಳತೆಯಲ್ಲಿ ಈ ಒಂದು ಪಾರ್ಕ್ ಇದೆ. ಇದು ರಾಜರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪಾರ್ಕ್ ಇದು. ಈ ಒಂದು ಪಾರ್ಕ್ 5 ಎಕರೆ ಇದೆ. ಈ 5 ಎಕರೆಯಲ್ಲಿ ಈಗ ಸುಮಾರು 5% ಅಂತ ಹೇಳಿದ್ರೆ 10 ಗುಂಟೆಯಷ್ಟು ಜಾಗ ಖಾಸಗಿಯವರ ಪಾಲಾಗುತ್ತೆ. ಈ ಒಂದು ಇಲ್ಲಿ ಅವರು ಖಾಸಗಿಯವರಿಗೆ ಸಿಕ್ಕದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ವಾಣಿಜ್ಯೀಕರಣ ಚಟುವಟಿಕೆಗಳು ಕೂಡ ಆಗುವಂತಹ ನಿರೀಕ್ಷೆಗಳು ಕೂಡ ಇರ್ತಕ್ಕಂತಹದ್ದು. ಈ ಕಾರಣಕ್ಕಾಗಿ ಏನು ಇಲ್ಲಿ ಬರ್ತಕ್ಕಂಥ ವಾಯು ವಿಹಾರಿಗಳಿರ್ಬೋದು, ಬೆಳಗಿನ ಜಾವ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ಬರ್ತಾರೆ, ಹಿರಿಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಆಟ ಆಡ್ಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿನಲ್ಲಿ ಮಧ್ಯಾಹ್ನದ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲೊಂದಷ್ಟು ಜನರು ಕೂಡ ಬಂದು ತಮ್ಮ ಓದಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಮನೆಯಲ್ಲಿ ಒಂದಷ್ಟು ತೊಂದರೆಗಳಾದಂಥ ಸಂದರ್ಭದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಯಾರಿರ್ತಾರೆ, ಓದನ್ನು ಮುಗಿಸಿ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರು, ಅವರು ಕೂಡ ಇಲ್ಲಿ ಒಂದು ಶಾಂತವಾದಂತಹ ವಾತಾವರಣ ಇರುತ್ತೆ ಅಂತೇಳಿ ಇಲ್ಲಿಗೆ ಓದ್ಕೊಳ್ಳಿಕ್ಕೆ ಬರ್ತಾರೆ. ಈಗ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, 5% ಅನ್ನ ಖಾಸಗೀಕರಣದವರಿಗೆ ಮಾರಾಟ ಮಾಡಬೇಕು ಅಥವಾ ಏನು ಗುತ್ತಿಗೆ ಆಧಾರದಲ್ಲಿ ಕೊಡಬೇಕು, ಉಡುಗೊರೆ ಆಧಾರದಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಯೋಚನೆ ಮಾಡ್ತಿದೆ, ಇದು ಈ ಎಲ್ಲ ಒಂದು ಚಟುವಟಿಕೆಗಳಿಗೂ ಕೂಡ ಏನು ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಈ ಸದ್ಯ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಪುಟ ಸಭೆಯ ನಿರ್ಧಾರದ ಮೇಲೆ ಏನು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮುಂದೊಂದು ದಿನ ನಾವೇನಾದರೂ ಕೂಡ ಪಾರ್ಕ್ಗೆ ವಾಕಿಂಗ್ ಬರಬೇಕಾದ್ರೆ ಅದಕ್ಕೂ ಕೂಡ ಪೇ ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಅನ್ನುವಂಥದ್ದು ಏನು ಪಾರ್ಕ್ನಲ್ಲಿ ವಾಯುವಿಹಾರಿಗೆ ಬರ್ತಕ್ಕಂಥ ಹಿರಿಯ ನಾಗರಿಕರ ಮಾತಾಗಿರ್ತಕ್ಕಂಥ. ನನ್ನಷ್ಟಿಗೆ ಒಂದಷ್ಟು ಜನರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಸರ್ಕಾರ 5% ಸರ್ಕಾರಿ ಉದ್ಯಾನವನದ ಜಾಗವನ್ನು ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದೆ. ಏನಂತೀರಿ ಈ ಒಂದು ವಿಚಾರದ ಬಗ್ಗೆ? ಅಲ್ಲ, ಏನ್ ಬಂದಿದೆ ಈ ಸರ್ಕಾರಗಳಿಗೆ ಅಂತ ಅರ್ಥ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಈ ಸರ್ಕಾರದಿಂದ ಅಂತೂ ಹೊಸದಾಗಿ ಉದ್ಯಾನವನ ಇರ್ಬೋದು, ಕೆರೆ ಇರ್ಬೋದು, ಕಿರು ಅರಣ್ಯ ಇರ್ಬೋದು, ಏನೂ ಮಾಡಲ್ಲ. ಇವರು ಇರೋ ಅಂಥ ಉದ್ಯಾನವನನ ಹಾಳು ಮಾಡಕ್ಕೆ ಹೊರಟಿದಾರಲ್ಲ, ಇವ್ರಿಗೆ ಮನುಷ್ಯತ್ವ ಇಲ್ವಾ? ಯಾಕೆ ಈ ರೀತಿ ಇವ್ರು ದುಡ್ಡು ಮಾಡೋದಕ್ಕೆ ಈ ಥರ ಎಲ್ಲ ಮಾಡಬೇಕಾ? ನಿಮ್ಮ ಹತ್ರ ಇದೆಯಲ್ಲ ಸ್ವಾಮಿ ಕೋಟ್ಯಾಂತರ ಎಕರೆಗಳು, ಅದನ್ನೆಲ್ಲ ಕೊಟ್ಬಿಡಿ ನಮಗೇನೆ, ನೀವು ಇಲ್ಲಿ ಏನು ಬೇಕಾದರೂ ಮಾಡಿ. ಇಲ್ಲಿ ನೋಡಿದ್ರೆ ಉದ್ಯಾನವನದಲ್ಲಿ ಸುಪ್ರೀಂ ಕೋರ್ಟ್ ಆದೇಶನ ಇದೆ, ಇದನ್ನ 5% 5 ಎಕರೆ ಮೇಲಿದ್ರೆ 5% ಒಂದು 10/10 ಒಂದು 6 ಗುದ್ಲಿ ಪಿಕಾಸಿ ಇಡೋದಕ್ಕೆ ಅಂತ ಇರೋ ಅಂತ ಉದ್ದೇಶದಲ್ಲಿ ಈ ಗೆಜಬ್ ಇರ್ಬೋದು, ಇನ್ನೊಂದು ಕಟ್ಟುವಾಗಲೇ ನಾವು ಹೋರಾಟ ಮಾಡಿ ಬೇಡ ಅಂತ ನಾವೆಲ್ಲ ಹೋರಾಟ ಮಾಡಿದಾಗ ಕುಳಿತುಕೊಳ್ಳೋದಕ್ಕೆ ಬೇಕು, ಅದಕ್ಕೆ ಬೇಕು ಅಂತ ಈ ಥರ ಮಾಡಿದ್ದಾರೆ. ಇನ್ನೊಂದು ಕಡೆ ರಸ್ತೆ ಅಭಿವೃದ್ಧಿ ಮಾಡುವಾಗ ಮರಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಆಗ ನಾವು ಎಲ್ಲಿ ಹೋಗೋಣ ಗಾಳಿ ಕುಡಿಯೋದಕ್ಕೆ? ಏನು ಬೆಟ್ಟ ಹುಡಿಕೊಂಡು ಹೋಗೋದಕ್ಕಾಗುತ್ತಾ? ಇವ್ರಿಗೆ ಮನುಷ್ಯತ್ವ ಇಲ್ವಾ? ಈ ಒಂದು 5 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, ಒಂದು ಮೂಲೆಯಲ್ಲಿ ಏನಾದರೂ ಅಂಗಡಿ ಮಳಿಗೆ ಏನೋ ಕಟ್ಕೊಂಡ್ರೆ ಆಗುತ್ತಾ? ನಾವು ಹಿಂದೆ ಕೂಡ ಹೋರಾಟ ಮಾಡಿದ್ದೀವಿ, ತೋಟಗಾರಿಕೆ ಇಲಾಖೆಗೆ ನಮ್ಮ ಪಾರ್ಕ್ ಕಾಯ್ದೆನ ಕೊಟ್ಟಿದ್ದೀವಿ. ನೋಡಿ, ಈ ಥರ ಇದೆ, ಯಾವುದು ಅಂಗಡಿ ಮಳಿಗೆ ಕೊಡ್ಕೂಡ್ದು ಅಂತ ನಾವೆಲ್ಲ ಹೇಳ್ಕೊಂಡು ಹೋರಾಟ ಮಾಡ್ತಾ ಇದ್ರೆ, ಅಲ್ಲಪ್ಪ ಈ ಸಚಿವ ಸಂಪುಟ ಇವ್ರ ಅಪ್ಪಂದ ಹೇಳ್ರಿ ಸ್ವಾಮಿ, ಸಚಿವ ಸಂಪುಟ ನಿಮ್ಮ ಅಪ್ಪಂದ? ರಾಷ್ಟ್ರಪತಿ ಅವರ ಅಧೀನದಲ್ಲಿದೆ ಭೂಮಿ ಎಲ್ಲ, ಅವರಿಂದ ಅನುಮತಿ ಪಡೆದಿದ್ದೀರಾ? ನೀವೇ ನಿರ್ಧಾರ ತಗೊಂಡು ಈ ಥರ ನಮಗೆ ಹಾಳು ಮಾಡ್ತಾ ಇದ್ದೀರಲ್ಲ ಮೈಸೂರು ಜನರ, ದೇಶದಲ್ಲಿ ಜನರಿಗೆ ಭೂಮಿನೆಲ್ಲ ಮಾರಾಟ ಮಾಡಬೇಕು ಅಂತ ಹೋದ್ರೆ ಮುಂದೊಂದು ದಿನ ನಮ್ಮನ್ನು ಮಾರಾಟ ಮಾಡಿಬಿಡ್ತೀರಾ? ಇಲ್ಲ ಉದ್ಯಾನವನಕ್ಕೆ ನಾವು ಗಾಳಿ ಕುಡಿಬೇಕು ಅಂತ ಬಂತ, ವಾಯು ವಿಹಾರಕ್ಕೆ ಅಂತ ಬಂದಾಗ ಒಂದು ದುಡ್ಡನ್ನು ಕಟ್ಬೋದು. ಈಗ ನೀರಿಗೆ ದುಡ್ಡು ಕೊಟ್ಟು ತಗೊಂಡು ಕುಡಿಯೋ ವ್ಯವಸ್ಥೆ ಬಂದಿದೆ, ಗಾಳಿ ತಗೋಬೇಕು ಅನ್ನೋ ಮಾಡಬೇಕು ಅನ್ನೋ ಪರಿಸ್ಥಿತಿ ಕೊಡ್ತೀರಾ ನೀವು? ಯಾಕೆ ಈ ರೀತಿ ಹಾಳು ಮಾಡ್ತಿದ್ದೀರಾ? ದಾನಿ ಅವ್ರು ಬಂದಾಗ ವೀಕ್ಷಣೆ ಮಾಡಿದಾಗ ಇವರೆಲ್ಲ ಖಾಸಗೀಕರಣ ಮಾಡ್ಬಿಡ್ತಾರೆ, ಆಗಾಗುತ್ತೆ ಹೀಗಾಗುತ್ತೆ ಅಂತೇಳಿ ಈಗ ಇವರು ಅವ್ರ ಜೊತೆನೆ ಸೇರ್ಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾರಾ? ರಾಜಕಾರಣಿಗಳು ಹೇಗೆ ಅಂದರೆ ಒಂದು ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಇರ್ಬೇಕಾದ್ರೆ ಆ ಪಕ್ಷದವ್ರು ಹಿಂಗೆ, ಈ ಪಕ್ಷದವ್ರು ಹಿಂಗೆ ಅಂತ ಹೇಳ್ತಾರೆ. ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಒಂದು ಮಾಧ್ಯಮದಲ್ಲೇ ನಾವು ನೋಡ್ತೀವಿ, ಒಟ್ಟಿಗೆ ಕೂತ್ಕೊಂಡು ಎಂಡ ಕಂಡ ಕುಡಿತಾ ಕೂತಿರ್ತಾರೆ. ಈಗ ನಗರೀಕರಣದ ನೆಪದಲ್ಲಿ ಹಲವು ಕಡೆ ಮರಗಳನ್ನ ಈಗಾಗಲೇ ಕಡಿದು ಬಿಟ್ಟಿದ್ದಾರೆ. ಉಳ್ಕೊಂಡಿರತಕ್ಕಂಥದ್ದು ಇದೊಂದು ಎಷ್ಟೋ ಎಲ್ಲೋ ಒಂದು ಕಡೆ ಸರ್ಕಾರಿ ಉದ್ಯಾನವನಗಳಲ್ಲಿ, ಪಾರ್ಕ್ಗಳಲ್ಲಿ, ಕಿರು ಅರಣ್ಯಗಳಲ್ಲಿ. ಈಗ ಇದನ್ನು ಕೂಡ ಏನು ಖಾಸಗಿಯವರಿಗೆ 5% ಕೊಡ್ತೀನಿ ಅಂತ ಹೇಳಿದ್ರೆ 5% ಇಲ್ಲಿರ್ತಕ್ಕಂಥ ಜಾಗ ಮರಗಳನ್ನು ಕೂಡ ಕಡಿಬೇಕಾದಂತ ಅನಿವಾರ್ಯತೆ ಬರುತ್ತೆ. ಈಗಲೇ ಕೂಡ ಶುದ್ಧವಾದಂತ ಗಾಳಿ ಸಿಗ್ತಿಲ್ಲ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಇತ್ತೀಚೆಗಂತೂ ಇವರು ಬರೀ ಎಲ್ಲ ಹಾಳು ಮಾಡ್ತಲೇ ಇದ್ದಾರೆ. ಯಾವುದೇ ಒಂದು ವಾಯುವಿಹಾರ ಆಗಲಿ ಅಥವಾ ಒಂದು ಕಾಡಾಗಲಿ ಏನು ಮಾಡಲ್ಲ, ಕಾಡನ್ನು ಮಾರಿದ್ದಾರೆ. ಈಗ ಪಾರ್ಕ್ ಮಾರಕ್ಕೆ ಬಂದಿದ್ದಾರೆ. ಈ ಥರ ಮಾಡಿ ನಮ್ಮ ದೇಶನ ಹಾಳು ಮಾಡ್ತಾರೆ ಇವರು.
ಮುಂದಿನ ದಿನದಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಎಲ್ಲದಕ್ಕೂ ದುಡ್ಡು 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 ಅಂತ ಮಾಡಿ ಜನರನ್ನ ಸಾಯಿಸ್ತಾರೆ ಅಷ್ಟೇ. ನಿಜವಾಗ್ಲೂ ಯಾರನ್ನೂ ಬದುಕಕ್ಕೆ ಬಿಡಲ್ಲ ಇವರು. ಇವ್ರು ಮಾತ್ರ ಒಳ್ಳೆ ದುಡ್ಡು ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಆರಾಮಾಗಿರ್ತಾರೆ ಅಷ್ಟೇ. ಇವರೆಲ್ಲ ಇದನ್ನೇ ಮಾರಿ ಕೊಡ್ಲಿ ಅತ್ಲಿಗೆ ಎಲ್ಲ. ಎಸ್, ಇದಿಷ್ಟು ಮೈಸೂರಿನ ಹಿರಿಯ ಹೋರಾಟಗಾರರುಗಳ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಕಾಯ್ದೆ ಏನಿದೆ, ಈ ಒಂದು ಕಾಯ್ದೆ ಏನು ಉದ್ಯಾನವನಗಳ ನಾಶಕ್ಕೆ ಮುನ್ನುಡಿಯನ್ನ ಬರೆಯುತ್ತೆ. ಈ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಕಾಯ್ದೆಯ ತಿದ್ದುಪಡಿಯನ್ನ ಈ ಕೂಡಲೇ ಕೈ ಬಿಡಬೇಕು. ಸರ್ಕಾರಿ ಉದ್ಯಾನವನಗಳು ಈಗ ಹೇಗಿವೆ ಹಾಗೆಯೇ ಮುಂದುವರಿಬೇಕು. ಇಲ್ಲವಾದಂಥ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಹೋರಾಟ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.